ಚಿನ್ನದ ಚೋರಿ ನಟಿ ರನ್ಯಾ ರಾವ್ ಅಕ್ರಮ ಚಿನ್ನ ಸಾಗಾಟ ಪ್ರಕರಣದಲ್ಲಿ ಸರ್ಕಾರದ ನಡೆ ಒಂದು ರೀತಿ ಅಚ್ಚರಿಯನ್ನ ಮೂಡಿಸಿದೆ. ಯಾಕೆ ಅಂತಂದ್ರೆ ಸರ್ಕಾರ ಈಗ ಏನು ಸಿಐಡಿ ತನಿಖೆಗೆ ಆದೇಶವನ್ನ ಕೊಟ್ಟಿತ್ತು, ಆ ಆದೇಶವನ್ನ ವಾಪಸ್ ಪಡ್ಕೊಂಡಿದೆ. ಎಸಿಎಸ್ ಗೌರವ್ ಗುಪ್ತಾ ಪ್ರತ್ಯೇಕ ತನಿಖೆಗೆ ಇದೀಗ ಆದೇಶ ಹಿನ್ನೆಲೆಯಲ್ಲಿ ದಿಢೀರಂತ ಸಿಐಡಿ ತನಿಖೆಯ ಒಂದು ಆದೇಶ ಏನಿತ್ತು ಅದನ್ನ ಸರ್ಕಾರ ಹಿಂಪಡೆದಿದೆ. ಪ್ರಭಾವಿಗಳ ಪ್ರಭಾವಕ್ಕೆ ಪ್ರೋಟೋಕಾಲ್ ಉಲ್ಲಂಘನೆ ಆರೋಪ ಏನು ಕೇಳಿ ಬಂದಿತ್ತು ಒಂದು ಕೇಸ್ನಲ್ಲಿ, ಅದರ ಕುರಿತಾಗಿ ಸಿಐಡಿಗೆ ಸರ್ಕಾರ ತನಿಖೆ ಮಾಡಬೇಕು ಅಂತ ಹೇಳಿ ಆದೇಶ ಹೊರಡಿಸಿತ್ತು. ಆದರೆ ಈಗ ಸಿಐಡಿಯಿಂದ ತನಿಖೆಯನ್ನ ಹಿಂಪಡೆದು ದಿಢೀರಂತ ಎಸಿಎಸ್ ಗೌರವ್ ಗುಪ್ತಾ ಅವರ ನೇತೃತ್ವದಲ್ಲಿ ತನಿಖೆ ಮಾಡಬೇಕು ಅಂತ ಹೇಳಿ ಈಗ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಸೊ ಒಂದ್ ರೀತಿ ಈ ಹಿಂಪಡೆದಂತಹ ಒಂದು ನಿರ್ಧಾರ ಇದೆಯಲ್ಲ, ಸಾಕಷ್ಟು ಅನುಮಾನಕ್ಕೀಗ ಎಡೆ ಮಾಡಿಕೊಟ್ಟಿರೋದು. ಯಾಕೆಂತಂದ್ರೆ ರಾಮಚಂದ್ರ ರಾವ್ ಅವರ ಪಾತ್ರ ಇರೋದ್ರ ಬಗ್ಗೆ ಎಸಿಎಸ್ ಗೌರವ್ ಗುಪ್ತಾ ಅವರು ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದ್ರು. ಮತ್ತೊಂದು ಕಡೆ ಈ ಪ್ರೋಟೋಕಾಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆಗೆ ಸರ್ಕಾರ ಆದೇಶ ಕೊಟ್ಟಿತ್ತು. ಸೊ ಈ ಪ್ರಕರಣದಲ್ಲಿ ಎರಡು ತನಿಖೆ ಆಗಬೇಕು, ಎರಡು ರೀತಿ ತನಿಖೆ ಆಗಬೇಕು ಅಂತ ಹೇಳಿ ಸರ್ಕಾರ ಆದೇಶವನ್ನ ಕೊಟ್ಟಿತ್ತು. ಸೊ ಒಂದ್ ಕಡೆ ರಾಮಚಂದ್ರ ರಾವ್ ಅವರ ಒಂದು ಪಾತ್ರ ಇಲ್ಲ ಅಂತ ಹೇಳಿ ಗೌರವ್ ಗುಪ್ತಾ ಏನೋ ಒಂದು ಬಿ ರಿಪೋರ್ಟ್ ಅನ್ನ ಕೊಡ್ತಾರೆ. ಸೊ ಅದನ್ನ ಯಾವಾಗ ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾರೋ ಆಗ ಆ ಒಂದು ಪ್ರಕರಣ ಅಂತ್ಯವಾಗುತ್ತೆ, ಅಂದ್ರೆ ಆ ಇನ್ವೆಸ್ಟಿಗೇಷನ್ ಅಂತ್ಯವಾಗುತ್ತೆ. ಮತ್ತೊಂದು ಕಡೆ ಈ ಪ್ರೋಟೋಕಾಲ್ನ ಒಂದು ತನಿಖೆ ಏನಿತ್ತು, ಸಿಐಡಿ ಕೊಟ್ಟಂತಹ ಒಂದು ತನಿಖೆ, ಅದನ್ನ ಸಿಐಡಿಯಿಂದ ಈಗ ಹಿಂಪಡೆದು ಮತ್ತೊಮ್ಮೆ ಗೌರವ್ ಗುಪ್ತಾ ಅವರಿಗೆ ಪ್ರತ್ಯೇಕವಾಗಿ ತನಿಖೆ ಮಾಡಬೇಕು ಅಂತ ಹೇಳಿ ಇದೀಗ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಈಗ ಸರ್ಕಾರದ ನಡೆ ಒಂದು ರೀತಿ ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಯಾಕಂದ್ರೆ ರಾಜ್ಯದ ಪ್ರಭಾವಿ ಸಚಿವರ ಕೈವಾಡ ಇದೆ, ನಂಟಿದೆ ಅನ್ನುವಂತಹ ಒಂದು ಆರೋಪ ಕೇಳಿ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ದಿಢೀರಾಗಿ ಯೂ ಟರ್ನ್ ಹೊಡೆದಂತಹ ಸರ್ಕಾರದ ನಡೆ ಒಂದು ರೀತಿ ಅಚ್ಚರಿ ಮೂಡಿಸ್ತಾ ಇದೆ. ಏನಿರಬಹುದು ರೀಸನ್ಸ್ ಅಂತ? ರಾಹುಲ್, ಇಲ್ಲಿ ಈ ಒಂದು ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಎರಡು ಆದೇಶವನ್ನ ಸರ್ಕಾರ ಮಾಡಿತ್ತು. ಅಂದ್ರೆ ಮೊದಲಿಗೆ ಈಗ ಏನು ಪ್ರೋಟೋಕಾಲ್ ಉಲ್ಲಂಘನೆಗೆ ಸಂಬಂಧಪಟ್ಟಂತೆ, ಜೊತೆಗೆ ಈ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಪೊಲೀಸ್ ಸಿಬ್ಬಂದಿಗಳು ಯಾರೆಲ್ಲ ಭಾಗಿಯಾಗಿದ್ದಾರೆ ಅದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಅಂತ ಸಿಐಡಿಯನ್ನ ನೇಮಕ ಮಾಡಿತ್ತು. ಅಂದ್ರೆ ಸಿಐಡಿ ತನಿಖೆಗೆ ಆದೇಶಿಸಿತ್ತು. ಅದನ್ನ ಹೊರತುಪಡಿಸಿದ್ರೆ IAS ಅಧಿಕಾರಿ ಗೌರವ್ ಗುಪ್ತಾ ಅವರ ನೇತೃತ್ವದಲ್ಲಿ ಡಿಜಿಪಿ ರಾಮಚಂದ್ರ ರಾವ್ ಅವರ ಪಾತ್ರ ಈ ಪ್ರಕರಣದಲ್ಲಿ ಏನು ಅನ್ನೋದನ್ನ ತಿಳ್ಕೊಂಡು ಒಂದು ವಾರದ ಒಳಗೆ ವರದಿಯನ್ನ ಕೊಡಿ ಅಂತ ಸರ್ಕಾರ ಆದೇಶಿಸಿತ್ತು. ಆದ್ರೆ ಈಗ ಸಿಐಡಿ ತನಿಖೆಯನ್ನ ಹಿಂಪಡೆದಿದೆ. ಅಂದ್ರೆ ಪೊಲೀಸ್ ಸಿಬ್ಬಂದಿಗಳ ಕರ್ತವ್ಯ ಲೋಪಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಆದೇಶವನ್ನ, ಅಂದ್ರೆ ತನಿಖೆಗೆ ಏನು ಆದೇಶವನ್ನ ನೀಡಿತ್ತು ಆ ಆದೇಶವನ್ನ ಹಿಂಪಡೆದಿದೆ. ಆದ್ರೆ ಈ ಒಂದು ತನಿಖೆಯನ್ನ ಯಾರು ಮಾಡ್ತಾರೆ ಅನ್ನೋದನ್ನ ಮೆನ್ಷನ್ ಮಾಡಿಲ್ಲ. ಅಂದ್ರೆ ರಾಮಚಂದ್ರ ರಾವ್ ಅವರ ವಿರುದ್ಧ IAS ಅಧಿಕಾರಿಯಾಗಿರುವಂತಹ ಗೌರವ್ ಗುಪ್ತಾ ಅವರ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ. ಜೊತೆಗೆ ಇಲ್ಲಿ ಕರ್ತವ್ಯ ಲೋಪದ್ದು ಯಾರು ತನಿಖೆ ಮಾಡ್ತಾರೆ ಅನ್ನೋದನ್ನ ಮೆನ್ಷನ್ ಮಾಡಿಲ್ಲ. ಆದ್ರೆ ಇಲ್ಲಿ ಪೊಲೀಸರ ಕರ್ತವ್ಯ ಲೋಪದ ಒಂದು ಏನು ಆರೋಪ ಇತ್ತು ಅದಕ್ಕೆ ಸಂಬಂಧಪಟ್ಟಂತ ಸಿಐಡಿ ತನಿಖೆಯನ್ನ ಹಿಂಪಡೆದಿದೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ನಮ್ಗೆ ಮೂಡುವಂತ ಅನುಮಾನ ಏನು ಅನ್ನೋದಾದ್ರೆ, ಇಲ್ಲಿ ಸ್ಟೇಟ್ ಸರ್ವೈಲೆನ್ಸ್ ಆಫೀಸರ್ಸ್ಗಳು ಕೂಡ ಈಗಾಗಲೇ DRI ಅಧಿಕಾರಿಗಳ ಮುಂದೆ, ಅಂದ್ರೆ ಈಗ ಯಾರು ಪ್ರೋಟೋಕಾಲ್ ಆಫೀಸರ್ಸ್ ಗಳಿದ್ದಾರೆ, ಸ್ಟೇಟ್ ಪ್ರೋಟೋಕಾಲ್ ಆಫೀಸರ್ಸ್ಗಳು, ಅವರನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ, ಅಂದ್ರೆ ರನ್ಯಾ ರಾವ್ ಜೊತೆಯಲ್ಲಿ ನೀವ್ ಯಾಕೆ ಒಡನಾಟ ಇಟ್ಕೊಂಡಿದ್ದೀರಾ ಅಂದ್ರೆ ಆಗ ಅವ್ರು ಹೇಳ್ತಾರೆ, ನಮ್ಗೆ ಮೇಲಧಿಕಾರಿಗಳ ಒಂದು ಸೂಚನೆ ಮೇರೆಗೆ ನಾವು ರನ್ಯಾ ರಾವ್ ಅವರ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ವಿ ಅಂತ ಹೇಳಿದ್ದಾರೆ. ಜೊತೆಗೆ ಈಗ ಸಾಕಷ್ಟು ಅನುಮಾನಗಳು ಅಥವಾ ಆರೋಪಗಳು ಕೇಳಿ ಬರ್ತಾ ಇರೋದು ಅಂದ್ರೆ, ರಾಜಕಾರಣಿಗಳು ಕೂಡ ಸಾಕಷ್ಟು ಬಾರಿ ಇದೇ ರೀತಿಯಲ್ಲಿ ಪ್ರೋಟೋಕಾಲ್ಗಳನ್ನ ಉಲ್ಲಂಘನೆ ಮಾಡಿಸಿ ಕ್ಲಿಯರೆನ್ಸ್ ಮಾಡಿಸಿದ್ದಾರೆ ಏರ್ಪೋರ್ಟ್ ನಲ್ಲಿ ಪ್ರೋಟೋಕಾಲ್ ಆಫೀಸರ್ಸ್ ನ ಮುಖಾಂತರವಾಗಿ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಕಂಪ್ಲೀಟ್ ತನಿಖೆಯನ್ನ ಹಿಂಪಡೆದಿರುವಂತದ್ದೇನಿದೆ ಅದು ಸಾಕಷ್ಟು ಅನುಮಾನಗಳಿಗೆ, ಅಂದ್ರೆ ಎಲ್ಲೋ ಒಂದ್ ಕಡೆ ರಾಜಕಾರಣಿಗಳ ಬುಡಕ್ಕೆ ಅಥವಾ ಹಿರಿಯ ಅಧಿಕಾರಿಗಳ ಬುಡಕ್ಕೆ ಬರುತ್ತಾ ಅನ್ನೋ ಒಂದು ಆಯಾಮದಲ್ಲಿ ಈಗ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಇವ್ರು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಸರ್ಕಾರದ ವತಿಯಿಂದ ಇಲ್ಲಿ DRI ಅಧಿಕಾರಿಗಳು ಈ ಒಂದು ಪ್ರೋಟೋಕಾಲ್ ಆಫೀಸರ್ಸ್ ಏನಿದ್ದಾರೆ, ಸ್ಟೇಟ್ ಪ್ರೋಟೋಕಾಲ್ ಆಫೀಸರ್ಸ್, ಅವರನ್ನ ತನಿಖೆ ಮಾಡ್ತಾರೆ. ಅವರ ವಿಚಾರಣೆ ಸಂದರ್ಭದಲ್ಲಿ ಅವರು ಯಾರ ಹೆಸರನ್ನ ಹೇಳ್ತಾರೆ, ಅದು ರಾಜಕಾರಣಿ ಆಗಿರ್ಬೋದು ಅಥವಾ ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಅವರ ಹೆಸರನ್ನ ಏನ್ ಹೇಳ್ತಾರೆ ಆಗ ಇವರಿಗೆ ಸಮನ್ಸ್ ಕೊಡುವಂತ ಕೆಲಸವನ್ನ DRI ಅಧಿಕಾರಿಗಳು ಮಾಡೇ ಮಾಡ್ತಾರೆ. ಹೀಗಾಗಿ ಈಗ ಸದ್ಯ ಸರ್ಕಾರ ಆ ಒಂದು ಸಿಐಡಿ ತನಿಖೆಯನ್ನ ಹಿಂಪಡೆದಿರುವಂತದ್ದೇನಿದೆ ಅದು ಕೇಸ್ಗೆ ಯಾವುದೇ ರೀತಿಯ ಒಂದು ಎಫೆಕ್ಟ್ ಆಗಲ್ಲ ಅಂತಾನೆ ಹೇಳ್ಬೋದು. ರಾಹುಲ್, ರೈಟ್ ಸಂದೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.